ದಲಿತ ನಾಯಕರೆಲ್ಲ ಅಂದರೆ ನಿಮ್ಮ ಸಚಿವರುಗಳೆಲ್ಲ ನೋಡಿ, ಈ ವಿಷಯಗಳೆಲ್ಲ ಹೈಕಮಾಂಡ್ಗೆ ಹೋಗೋದು ತಪ್ಪೇನಲ್ಲ, ಕೇಳೋದು ತಪ್ಪೇನಿಲ್ಲ. ಆದರೆ ಇದೆಲ್ಲ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದರ ಬಗ್ಗೆ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡುವಂಥ ಅಗತ್ಯತೆ ಏನಿಲ್ಲ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗರವಾಗಿದೆ ಅಂತ ಪ್ರತಿನಿತ್ಯ ಏನು ಸುದ್ದಿ ಮಾಡ್ತಾನೆ ಇದ್ದೀವಿ, ಆದರೂ ಎಲ್ಲ ಒಂದು ಕಡೆ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಬಾಣಂತಿಯ ಸಾವು ಕೂಡ ಆಯಿತು. ಇಲ್ಲಿ ಈಗಾಗಲೇ ಅದರ ಬಗ್ಗೆ ಹೇಳಿದ್ದೀನಿ, ಆಯಿತಾ. ಈಗ ಜಿಲ್ಲಾ ಆಸ್ಪತ್ರೆಗೆ ಈಗ ಅದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾಜಿ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಹೇಳಿದ್ದಾರೆ. ಅದಕ್ಕೊಂದು ಸಮಗ್ರ ಒಂದು ಇದನ್ನು ನಾವು ತಯಾರು ಮಾಡ್ತಾಯಿದ್ದೀವಿ, ಆಯಿತಾ. ಅದನ್ನು ಮಾಡ್ತೀವಿ. ಈಗಿರುವಂಥದ್ರಲ್ಲಿ ಯಾರ ಮೇಲೆ ಅಲ್ಲಿ ಜಿಲ್ಲಾಸ್ಪತ್ರೆ ಸಂಬಂಧಪಟ್ಟ ಇಲ್ಲ ಏನಾದರೂ ನಿರ್ದಿಷ್ಟವಾದಂಥ ನಮಗೆ ಆರೋಪಗಳಿದೆ, ಖಂಡಿತ ಅದ್ರ ಬಗ್ಗೆ ನಾವು ನೋಡ್ತೀವಿ. ಸಿಎಂ ಬದಲಾವಣೆ ಸರ್, ಸಿಎಂ ಬದಲಾವಣೆ ವಿಚಾರ ಸರ್. ಸಿಎಂ ಇದ್ದಾಗ ಸಿಎಂ ಬದಲಾವಣೆ ಯಾಕೆ ಮಾತಾಡೋದು? ಎರಡೂವರೆ ವರ್ಷ ಆಗಿದೆ. ನೋಡಪ್ಪ, ನೀವುಗಳು ಏನೋ ಕೇಳ್ಕೊಂಡು ಕೂತ್ಕೊಂಡ್ರೆ ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಸಿಎಂ ಅವ್ರು ಇದ್ದಾಗ ಸಿಎಂ ಅವ್ರು ಬದಲಾವಣೆ ಮಾಡುವಂಥ ಚರ್ಚೆ ಆಗುವಂಥದ್ದು ಖಂಡಿತವಾಗಿಯೂ ಒಳ್ಳೆಯದಲ್ಲ, ಅಪ್ರಸ್ತುತ. ಅದು ಸಿಎಂ ಬದಲಾವಣೆ ಬಗ್ಗೆ ನಾವು ಮಾತನಾಡಲೇಬಾರ್ದು. ಓಕೆ, ಇಲ್ಲ ಇವತ್ತಿಲ್ಲ, ನಾನು ಟಿಪ್ಟೂರ್ ಭೇಟಿ ಕೊಡ್ತಾ ಇದ್ದೀನಿ. ಟಿಪ್ಟೂರಿನ MCH ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದೀನಿ. ಈಗ ಸರ್ಜರಿ ಈ ಬಜೆಟಲ್ಲೇ ಘೋಷಣೆ ಆಗ್ತದೆ, ಯಾವ ಥರ ಸರ್ಜರಿ ಮಾಡ್ತಾ ಇದ್ದೀವಿ ಅಂತ ಆಯುರ್ವೇದಲ್ಲೇ ನಾವು ಘೋಷಣೆ ಮಾಡ್ತೀವಿ. ಈಗ ಅದಕ್ಕೊಂದು ಹೊಸ ರೂಪನೇ ತರ್ತಾ ಇದ್ದೀವಿ. ಈ ಮುಂದಿನ ಆಯುರ್ವೇದದಲ್ಲಿ ಅದು ಘೋಷಣೆ ಆಗ್ತದೆ ಯಾವ ಥರ ಅಂತ.